ವೈಯಕ್ತಿಕ ಕೆಲಸಗಳಿಗಾಗಿ ನಾನು ದೆಹಲಿಗೆ ಹೋಗಿದ್ದೇನೆ. ಯಾವುದೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಲ್ಲ. ನನಗಿಂತ ಒಂದು ವಾರದ ಮುಂಚೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದರು. ಅದಾದ ನಂತರ ನಾನು ಹೋಗಿದ್ದೇನೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ದೆಹಲಿ ಭೇಟಿಯನ್ನ ಸ್ಪಷ್ಟನೆ ನೀಡಿದರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಧಾರವಾಡ ಆಕಾಂಕ್ಷಿಯಾಗಿ ಶೆಟ್ಟರ್ ಹೆಸರು ಪ್ರಸ್ತಾಪ ವಿಚಾರ ಇನ್ನೂ ಯಾರ ಹೆಸರು ಕೇಳಿಸಿಲ್ಲ. ಅದು ಹೇಗೆ ನನ್ನದೇ ಒಂದು ಹೆಸರು ಕೇಳಿಸ್ತಾರೆ ಅಂತ ಹೇಳ್ತೀರಿ? ನಿಮಗೆ ಆ ಪಟ್ಟಿ ಕೊಟ್ಟವರು ಯಾರು? ಮೊನ್ನೆ ಅಷ್ಟೇ ವೀಕ್ಷಕರ ಸಭೆಯಾಗಿದೆ. ಟಿಕೆಟ್ ಆಕಾಂಕ್ಷಿಗಳ ಶಾರ್ಟ್ ಲಿಸ್ಟ್ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಇಷ್ಟರ ನಡುವೆ ನನ್ನದೊಂದೇ ಹೆಸರು ಹೇಳಿದ್ದಾರಂತೆ ಹೇಳ್ತಿದ್ದೀರಿ. ಸಿಎಂ ಸಮ್ಮುಖದಲ್ಲೇ ನಾನು ಚುನಾವಣೆಗೆ ನಿಲ್ಲಲಿಲ್ಲ ಅಂತ ಹೇಳಿದ್ದೇನೆ. ಕಾಂಗ್ರೆಸ್ನಿಂದ ಯಾರನ್ನೇ ನಿಲ್ಲಿಸಿದ್ರು ನಾನು ಫೈಟ್ ಮಾಡುತ್ತೇನೆ. ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗಾಗಿ ನಾನು ಶ್ರಮಿಸುತ್ತೇನೆ. ಲೋಕಸಭಾ ಚುನಾವಣೆಗೂ ನನ್ನ ದೆಹಲಿ ಭೇಟಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಶೆಟ್ಟರ್ ಸ್ಪಷ್ಟನೆ ನೀಡಿದರು. ಅಲ್ಲ, ಮನೆ ಉಸ್ತುವಾರಿ ಇಲ್ಲಿ ಯಾರು ಉಸ್ತುವಾರಿ ಅಂತ ನೇಮಕ ಮಾಡಿದ್ರು. ಈ ಕಳೆದ ಒಂದು ವಾರ ಹಿಂದೆ ಅವರು ಪಟ್ಟಿ ರೆಡಿ ಮಾಡಿದ್ದಾರೆ. ಇನ್ನೂ ಅದ್ರಾಗೆ ಶಾರ್ಟ್ ಲಿಸ್ಟ್ ಮಾಡ್ಯಾರೋ ಇಲ್ಲೋ ಯಾವುದೂ ಗೊತ್ತಿಲ್ಲ. ಮತ್ತು ಅಲ್ಲಿ ಹೋಗಿ ನಾನು ಅರ್ಜಿನೂ ಕೊಟ್ಟಿಲ್ಲ. ಮತ್ತು ನಾನು ಓಪನ್ ಮುಖ್ಯಮಂತ್ರಿಗಳು ಬಂದಾಗ ನಾನು ಆಸ್ಪರೆಂಟ್ ಅಲ್ಲಂತೂ ಕ್ಲಿಯರಾಗಿ ಹೇಳಿದ್ದೀನಿ. ಹೀಗಾಗಿ ಆ ಪಟ್ಟಿ ಹೆಂಗೆ ಹೋಗ್ತದಂತೆ? ಅಲ್ಲ ಸರ್, ನೀವು ಆಕಾಂಕ್ಷೆ ಅಲ್ಲ ಅಂತ ಹೇಳ್ತಾರೆ, ಬಟ್ ಯಾವಾಗಲೂ ಕೂಡ ನೀವು ಯಾವುದೇ ಬಟ್ ನೀವು ನಿಲ್ಲಿಸಲೇಬೇಕಂತ ಗಟ್ಟಿಯಾಗಿ ನಿಂತ್ಬಿಟ್ರೆ ಎಲ್ಲ ನೋಡ್ರಿ, ಅದಕ್ಕೆ ನಾ ರೆಸ್ಪಾನ್ಸಿಬಲ್ ಅಂತ ಕೇಳಿ ಬಂದೆ. ಹೀಗಾಗಿ ಇನ್ನೂ ಗಂಭೀರವಾದಂಥ ಚರ್ಚೆಗಳು ನಡೆದಿಲ್ಲ ಈ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ. ಆ ಹಿನ್ನೆಲೆಯಲ್ಲಿ ಮತ್ತು ನಾನು ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದಾಗೂ ಸದ್ಯ ಹೇಳಿದೆ, ನಾನು ಆಸ್ಪರೆಂಟ್ ಅಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ಹೀಗಾಗಿ ಸಾರ್ವಜನಿಕ ಅಭಿಪ್ರಾಯ ಏನು ಇರ್ತಾವೆ ಬಿಡ್ತಾವೆ ನಾವು ವಿಚಾರ ಮಾಡಿಲ್ಲ. ಆದರೆ ಯಾರೇ ನಿಂತರೂ ನಾವು ಫೈಟ್ ಮಾಡ್ತೀನಿ ಅಂತ ನಾನು ಮೊನ್ನೆ ಹೇಳಿದ್ವಿ, ಇವತ್ತು ಚಾನ್ಸ್ ಕೊಟ್ಟರೆ ಸರ್. ಅಲ್ಲ, ನಾ ಚಾನ್ಸ್ ಕೊಡೋರು ಯಾರು? ನೀವು ಕೊಡ್ತೀರಿ? ಅಲ್ಲ ನೋಡಿ, ಇದು ಏನಾಗದೆ ವೇಗ್ ಪ್ರಶ್ನೆ ಇದೆ, ರೇಗ್ ಕ್ವಶನ್ಸ್. ಇದಕ್ಕೆ ಆನ್ಸರ್ ಕೊಡಬಾರ್ದು ಯಾವಾಗಲೂ ರೇಗ್ ಪ್ರಶ್ನೆಗೆ. ಸರ್, ಈಗ ಸ್ವತಃ ಸಿದ್ದರಾಮಯ್ಯನವರೇ ನಿಮಗೆ ಆಸಕ್ತಿ ಅಲ್ಲ, ಆಸಕ್ತಿ ತೋರಿಸಿಲ್ಲ ಅವರು. ಅವರೊಬ್ಬರು ಆಸ್ಪರೆಂಟ್ ಅಂತಂದಾರೆ ಅಷ್ಟೇ. ಯಾಕಂದ್ರೆ ನಿಮ್ಮಂತ ಹಿರಿಯರು, ಅನುಭವಿಗಳು ಮತ್ತು ಜೋಶಿ ಅಂತವ್ರಿಗೆ ಟಕ್ಕರ್ ಕೊಡೋಕೆ ನೀವೇ ಸೂಕ್ತ ಅನ್ನೋದು ಚರ್ಚೆ ಆಗ್ತದೆ. ಎಲ್ಲಿ ಚರ್ಚೆ ಆಗ್ತದೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿಯೊಳಗೆ ಇನ್ನೂ ಈಗ ಮುಖ್ಯಮಂತ್ರಿಗಳು ಮನೆ ಹೇಳಿದರು ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಬೇರೆ ಬೇರೆ ಕಾರ್ಯಕ್ರಮ ಸಿಕ್ಕಿದ್ದೇವೆ ನಾವು. ಆದರೆ ಎಲ್ಲಿಯೂ ಈ ಲೋಕಸಭಾ ಎಲೆಕ್ಷನ್ ಸಲುವಾಗಿ ಎಲ್ಲಿ ಚರ್ಚೆ ಆಗೇ ಇಲ್ಲ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್, 24x7 ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, ಸಿಒಪಿಡಿ ಅಸ್ತಮಾ ಕೇರ್, 24x7 ಎನ್ಐಸಿಯು, ನಿನಿಟಾಲ್ ಕೇರ್, ಸುಸಜ್ಜಿತ ಐಸಿಯು, ಪ್ರಮುಖ ಆಪರೇಷನ್ ಥಿಯೇಟರ್, 24x7 ಹೈಟೆಕ್ ಪ್ರಯೋಗಾಲಯ, 24x7 ಎಕ್ಸ್ರೇ, 24x7 ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್ ಕಲಬುರಗಿ. ಸಂಪರ್ಕಿಸಿ 6366662523.